ಮನೆ ಹೊರಗಡೆ ಮಲಗುವ ಪಕ್ಷಿಗಳು. ಅದು ಪಕ್ಷಿಗಳ ಊರಿನಲ್ಲಿ ಜನವರಿ ತಿಂಗಳು ಚಳಿ ತುಂಬಾ ಭಯಂಕರವಾಗಿತ್ತು. ಸಂಜೆ 5 ಗಂಟೆಗೆ ಎಲ್ರೂ ಸ್ವೆಟರ್ ಹಾಕೊಳ್ಳುವ ಸಮಯ ಅದು. ಆ ದಿನ ಸಂಜೆ 4 ಗಂಟೆಗೆ ಚೋಟುವಿನ ಮನೆಯ ಮುಂದ್ಗಡೆ ಒಂದು ಆಟೋ ಬಂದು ನಿಂತ್ಕೊಂಡಿತ್ತು. ತುನಿ, ಚೋಟು, ಚಿಚು 3 ಜನ ರೆಡಿಯಾಗಿದ್ರು. ಆವಾಗ ಮಕ್ಕಳು 3 ಜನ ಹೊರಗಡೆ ಬಂದು ಅವ್ರಿಗೆ ಟಾಟಾ ಹೇಳಕ್ಕೆ ತಯಾರಾಗ್ತಾ ಇದ್ರು. ಬನ್ನು, ಕೇಳ್ತಾ ಇದೀಯಾ? ನಾವು ನಾಳೆ ಬೆಳಿಗ್ಗೆ ಬರ್ತೇವೆ. ಹಾಲಿದೆ, ಹಾಗೇನೆ ಹಾಟ್ ಬಾಕ್ಸ್ ಅಲ್ಲಿ ಚಪಾತಿ ಇದೆ. ಹುಷಾರಾಗಿ ತಿನ್ಬಿಟ್ಟು ಬಾಗಿಲು ಗಟ್ಟಿ ಹಾಕೊಳ್ಳಿ. ಬಾಗಿಲು ನೋಡ್ಕೋ, ಗಟ್ಟಿಯಾಗಿ ಹಾಕಿದ್ರೆ ಜೋರಾಗಿ ಲಾಕ್ ಆಗ್ಬಿಡುತ್ತೆ. ಅದಕ್ಕೆ ಹುಷಾರಾಗಿ ನಿಧಾನವಾಗಿ ಹಾಕೋ. ಸರಿ ಮಮ್ಮಿ, ಎಷ್ಟು ಸಲ ಹೇಳ್ತೀರಾ? ನಾವೇನು ಚಿಕ್ಕ ಮಕ್ಕಳ? ನಮ್ಮಿಂದ ಮ್ಯಾನೇಜ್ ಮಾಡ್ಲಿಕ್ಕೆ ಗೊತ್ತು. ನೀವು ಹೋಗಿ ಬಿರಿಯಾನಿ ತಿಂದು ಬನ್ನಿ. ಲೇ ಚಿನ್ನು, ಹುಷಾರಾಗಿರೋ. ಚಳಿಕಾಲ ಬೇರೆ. ರಾತ್ರಿ ಮಲ್ಗಕ್ಕೆ ಮುಂಚೆ ಮುಖನ ಚೆನ್ನಾಗಿ ಫೇಸ್ ವಾಶ್ ಮಾಡಿ ನನ್ನ ಬ್ಯೂಟಿ ಕಿಟ್ಟಲ್ಲಿ ಮುಖಕ್ಕೆ ಹಾಕುವ ಕ್ರೀಮ್ ಇದೆ, ಅದು ಹಾಕೊಂಡ್ ಮಲ್ಕೋ. ಅಮ್ಮ, ನೀವು ಟೆನ್ಷನ್ ಮಾಡ್ಬೇಡಿ. ನನ್ನ ಗ್ಲಾಮರ್ ನನ್ನ ಕರ್ತವ್ಯ. ಬುಜ್ಜಿ, ಹುಷಾರಾಗಿರ್ಬೇಕಮ್ಮ. ಬಾಗ್ಲು ಮಾತ್ರ ಯಾವುದೇ ಕಾರಣಕ್ಕೆ ತೆಗಿಬೇಡಿ. ಹೊರಗಡೆ ಚಳಿ ಹುಲಿ ರೀತಿ ಇದೆ. ಸರಿ ಅಮ್ಮ, ಹ್ಯಾಪಿ ಜರ್ನಿ. ತಾಯಿ ಅಂದ್ರೆ 3 ಜನ ಆಟೋ ಹತ್ತಿ ಅಲ್ಲಿಂದ ಹೋದ್ರು. ಮಕ್ಕಳು 3 ಜನ ತುಂಬಾನು ಸಂತೋಷದಿಂದ ಮನೆಯೊಳಗಡೆ ಹೋದ್ರು. ಸಂಜೆ 6 ಗಂಟೆ ಸಮಯ. ಮೆಲ್ಲೆ ಮೆಲ್ಲೆ ಕತ್ಲಾಗ್ತಾ ಇತ್ತು. ಮಕ್ಕಳು 3 ಜನ ಹಾಲಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರು. ಆವಾಗ ಬನ್ನು ಏನೋ ಆಲೋಚನೆ ಮಾಡ್ತಿದ್ದ. ಲೇ, ಇವತ್ತು ಮಮ್ಮಿಯವರು ಇಲ್ಲ ಅಲ್ವಾ? ನಾವು ಏನಾದ್ರೂ ಪಾರ್ಟಿ ಮಾಡ್ಕೊಳ್ಳೋಣ. ಚಪಾತಿ ಬೋರ್ ಅಲ್ವಾ? ಏನಾದ್ರೂ ಸ್ಪೈಸಿಯಾಗಿ ಮಾಡ್ಕೊಂಡು ತಿನ್ನೋಣ. ಸರಿ ಕಣೋ, ಮನೆಯಲ್ಲಿ ಮಿಕ್ಸರ್ ಇದೆ. ಏನು ಮಿಕ್ಸರ? ನನಗೆ ಮಿಕ್ಸರ್ ಎಲ್ಲ ಇಷ್ಟ ಆಗಲ್ಲ. ನಮ್ಮ ರಸ್ತೆಯ ಬೀದಿಯಲ್ಲಿ ಸಮೋಸ ವ್ಯಾಪಾರ ಮಾಡ್ತಾ ಇದಾರಲ್ವಾ, ಅಲ್ಲಿ ಮಾಡುವಂತ ಬಿಸಿ ಬಿಸಿ ಸಮೋಸ ಎಷ್ಟ್ ಚೆನ್ನಾಗಿ ಘಮ ಘಮ ವಾಸನೆ ಮನೆ ತನಕ ಬರ್ತಾ ಇದೆ. ಹೌದು ಕಣೋ ಬನ್ನು, ನಮ್ಮಮ್ಮ ಹೊರಗಡೆ ಹೋಗ್ಬಾರ್ದು, ಚಳಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಬಾಗಿಲು ತೆಗೆಯೋದ್ ಬೇಡ. ಅಯ್ಯೋ ಹುಚ್ಚಿ, ಇರುವ ಅಂಗಡಿಗೆ ಹೋಗಿ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತೆ? ನಾನು ಚಿನ್ನುನ ಕರ್ಕೊಂಡೋಗ್ತೀನಿ. ಚಿನ್ನು, ನೀನ್ ಬರ್ತೀಯಾ ಇಲ್ವಾ? ಬಾರೋ ಹೋಗೋಣ. ಸಮೋಸ ಅಂದ್ರೆ ಖಂಡಿತ ನಾನ್ ಬರ್ತೀನಿ, ಆದ್ರೆ ಬೇಗ ಬಂದ್ಬಿಡ್ಬೇಕು, ಸೀರಿಯಲ್ ಟೈಮ್ ಆಯ್ತು. ಸರಿ ಸರಿ, ಬಾರೋ ಹೋಗೋಣ. ಬುಜ್ಜಿ, ನೀನೊಬ್ಳೆ ಮನೇಲಿರ್ತೀಯಾ? ನಿನಗೆ ಭಯ ಆಗಲ್ವಾ? ಆವಾಗ ಬುಜ್ಜಿ ಗುಬ್ಬಚ್ಚಿ ಹೆದರ್ಕೊಂಡೆ, ಬೇಡ ಕಣೋ, ನಾನು ಬರ್ತೀನಿ. ಹಾಗಂತ ಹೇಳಿ ಅವ್ರೆಲ್ರೂ ಟಿವಿನ ಆನಲ್ಲೇ ಇಟ್ಟು ಮನೆಯಿಂದ ಹೊರಗಡೆ ಬಂದ್ರು. ಅದೇ ಬೀದಿಯ ಕೊನೆಯಲ್ಲಿರುವ ಸಮೋಸ ಗಾಡಿಯ ಹತ್ತಿರ ಮಕ್ಕಳೆಲ್ಲರೂ ಸಂತೋಷವಾಗಿ ಬಂದು ಆ ಸಮೋಸನ ತಗೊಂಡ್ರು. ಅವಾಗ ಬನ್ನು ಆ ಸಮೋಸನ ತಿನ್ನೋಡಿ, ಬಾ, ಇದಲ್ವಾ ಟೇಸ್ಟು? ಈ ಸಲ ಈ ಚಳಿಗೆ ಸಮೋಸಕ್ಕೆ ಒಳ್ಳೆ ಜೋಡಿ ಸಿಕ್ಕಿದೆ. ಹಾಗೆ ಮಕ್ಕಳು ಸಮೋಸನ ತಿಂದು ಖುಷಿಯಾಗಿ ಅಲ್ಲಿಂದ ಮನೆಗೆ ವಾಪಸ್ ಬಂದ್ರು. ಬನ್ನು ಗೇಟ್ ಓಪನ್ ಮಾಡಿ ಮೇನ್ ಡೋರ್ ಹತ್ರ ಬಂದ. ತಳ್ಳಿ ಆ ಮೇನ್ ಡೋರ್ ಓಪನ್ ಮಾಡಕ್ ನೋಡ್ದ, ಆದ್ರೆ ಓಪನ್ ಆಗ್ಲಿಲ್ಲ. ಅಯ್ಯಯ್ಯೋ, ಬಾಗ್ಲು ಟೈಟ್ ಆಗ್ಬಿಟ್ಟಿದೆ. ಚಿನ್ನು, ನೀನ್ ತೆಗಿ ನೋಡೋಣ. ಚಿನ್ನು ಬಂದು ತಳ್ಳಿ ನೋಡ್ದ, ಆದ್ರೆ ಡೋರ್ ಓಪನ್ ಆಗ್ಲಿಲ್ಲ. ಬನ್ನು, ನೀ ಬರುವಾಗ ಚಿಲ್ಕ ಏನಾದ್ರೂ ಹಾಕಿದೀಯಾ? ಬುಜ್ಜಿ, ನಾನ್ ಬರುವಾಗ ಸುಮ್ನೆ ಬಾಗಲ್ನ ಜಸ್ಟ್ ಹೇಳ್ಕೊಂಬಂದೆ ಅಷ್ಟೇ, ಚಿಲ್ಕ ಏನು ಹಾಕಿಲ್ಲ. ನಾಳಿಗೆ ಅದೇ ಲಾಕ್ ಆಗಿ ಹೋಗಿರ್ಬೇಕು. ಒಟ್ಟು ಹತ್ತಿ ಹೋಗುವಾಗ ಹೇಳಿದ್ರಲ್ವಾ, ಆ ಲಾಕ್ ಸರಿ ಇಲ್ಲ, ಸುಮ್ನೆ ಹಿಂಗೆ ಎಳ್ಕೊಳ್ಳಿ, ಲಾಕ್ ಹಾಕಿದ್ರೆ ಓಪನ್ ಮಾಡಕ್ ಆಗಲ್ಲ ಅಂತ. ಇವಾಗ ನೋಡ್ದ ಎಷ್ಟು ಕಷ್ಟ ಆಯ್ತದೆ ಅಂತ. ಬನ್ನುಗೆ ಹೃದಯನೇ ನಿಂತೋಯ್ತು. ಏನೋ ಎಲ್ಲನೂ ಲಾಕ್ ಆಗ್ಬಿಡ್ತಾ? ಅಯ್ಯೋ ದೇವ್ರೇ, ಹಾಗಾದ್ರೆ ಎಲ್ಲನೂ ಹೋಯ್ತಾ? ನನ್ನ ಚಪಾತಿ, ನನ್ನ ಬೆಡ್ಡು ಎಲ್ಲ ಹೋಯ್ತು. ಇವಾಗ ಏನು ಮಾಡೋದು? ಹೌದು, ಕೀ ಎಲ್ಲಿದೆ ಕಣೋ? ಕೀಯಾ? ಕೀ ಮನೆಯೊಳಗಿರುವ ಟೀಪೈ ಮೇಲಿದೆ. ಸಮೋಸ ತರ್ಲಿಕ್ಕೆ ಹೋಗೋದಲ್ವಾ ಅಂತ ನಾನು ತಗೊಂಡೇ ಇಲ್ಲ. ಮಕ್ಕಳು 3 ಜನ ಶಾಕ್ ಆದ್ರು. ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಳ್ತಾ ಇದ್ರು. ಹೊರಗಡೆ ಚಳಿಗಾಳಿ ಬೀಸಕ್ಕೆ ಶುರುವಾಯ್ತು. ರಾತ್ರಿ 8 ಗಂಟೆ ಸಮಯ. ಚಳಿ ಹೆಚ್ಚಾಗ್ತಾ ಇತ್ತು. ಮಕ್ಕಳು ಕಿಟಕಿ ಬಾಗಿಲು ಏನಾದ್ರೂ ಓಪನ್ ಮಾಡಕ್ ನೋಡಿದ್ರು, ಆದ್ರೆ ಯಾವ್ದನ್ನು ಕೂಡ ಓಪನ್ ಮಾಡಕ್ ಆಗ್ಲೇ ಇಲ್ಲ. ಬನ್ನು, ಕಿಟಕಿಯಿಂದ ನೋಡು, ಟಿವಿ ಕಾಣುತ್ತೆ. ನಾವು ಇವತ್ತು ಸೀರಿಯಲ್ನ ಬಿಟ್ಟಿದೀವಿ ನೋಡು. ಸೀರಿಯಲ್ ವಿಚಾರ ಆಮೇಲೆ ಇರ್ಲಿ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆ. ಕಿಟಕಿ ಬಾಗ್ಲನ್ನ ಹೇಗಾದ್ರೂ ಒಡ್ದಾಕೋಣ, ಸ್ವೆಟರ್ ಮನೆಯೊಳಗಿದೆ. ಅಯ್ಯಯ್ಯೋ, ಕಿಟಕಿನ ಒಡ್ದಾಕಿದ್ರೆ ಆಮೇಲೆ ಅಮ್ಮ ಬಂದು ಸರಿ ಹೊಡಿತಾರೆ. ಆ ಕಿಟಕಿಯಿಂದ ತಂಪಾದ ಗಾಳಿ ಮನೆಯೊಳಗೆ ಬರುತ್ತೆ, ಆಮೇಲೆ ಮನೆ ತಂಪಾಗುತ್ತೆ. ಹಿಂದುಗಡೆ ಬಾಗಿಲನ್ನ ಹೋಗಿ ನೋಡೋಣ. ಎಲ್ರು ಹಿಂದ್ಗಡೆ ಹೋಗಿ ನೋಡಿದ್ರು. ಹಿಂದೆ ಬಾಗಿಲು ಕೂಡ ಮುಚ್ಚಿತ್ತು. ಬನ್ನು ಪಾಪ ನಿರಾಸೆಯಿಂದ ಮನೆ ಮುಂದ್ಗಡೆ ಬಂದು ನಿಂತ್ಕೊಂಡು ಅಳ್ತಾ ಇದ್ದ. ಅಯ್ಯೋ ದೇವ್ರೆ, ಸಮೋಸಕ್ಕೋಸ್ಕರ ಹೋಗಿ ಇವಾಗ ಮನೇನ ಕಳ್ಕೊಂಡ್ಬಿಟ್ಟಿದೀವಿ.
ಅಯ್ಯೋ ದೇವ್ರೇ, ನಾಳೆ ಬೆಳಿಗ್ಗೆ ತನಕ ಇಲ್ಲೇ ಹೊರಗಡೆ ಚಳಿಯಲ್ಲೇ ಮಲ್ಕೋಬೇಕಾ? ಬರ್ತಾ ಬರ್ತಾ ಚಳಿ ತುಂಬಾ ಹೆಚ್ಚಾಗ್ತಾ ಇತ್ತು. 3 ಜನನು ಒಬ್ರನ್ನೊಬ್ರು ಹಿಡ್ಕೊಂಡು ಕೂತ್ಕೊಂಡಿದ್ರು. ಅಯ್ಯೋ, ಈ ಚಳಿ ನನಗೆ ತಡ್ಕೊಳಕ್ಕಾಗೋದಿಲ್ಲ. ನಾಳೆ ಬೆಳಿಗ್ಗೆ ಈ ಹಿಮ ಎಲ್ಲ ನನ್ನ ಮುಖದಲ್ಲಿ ಬಿದ್ದು ನನ್ನ ಮುಖ ಎಲ್ಲ ಹೊಡಿತಾ ಇರುತ್ತೆ. ನಾನು ಏನ್ ಮಾಡೋದು? ನಿನ್ನ ಮುಖ ಎಲ್ಲ ಬಾಡಿ ಹೋಗ್ತಾ ಇದೆ. ಪ್ರಾಣ ಭಯದಿಂದ ನಾವೆಲ್ಲ ಒದ್ದಾಡಿದ್ರೆ ನೀನೇನೋ ಬ್ಯೂಟಿ ಬಗ್ಗೆ ಮಾತಾಡ್ತೀಯಾ? ಅಲ್ಲೇ ಇರುವ ಗಿಡಗಳನ್ನೆಲ್ಲ ನೋಡಿ, ಐಡಿಯಾ, ಎಲೆಗಳು ಚಳಿಯಿಂದ ನಮಗೆ ರಕ್ಷಣೆ ಕೊಡುತ್ತೆ. ಚಳಿ ಕೂಡ ಆಗಲ್ಲ. ಚಿನ್ನು ಹೋಗಿ ಒಂದು ದೊಡ್ಡ ಎಲೆನ ತಗೊಂಡ್ ಬಂದು ಆ ಎಲೆನ ಮುಖದ ಮೇಲೆ ಮಾಸ್ಕ್ ತರ ಹಾಕೊಳ್ತಿದ್ದ. ಅದರಲ್ಲಿ ಅವನ್ ಕಣ್ ಮಾತ್ರ ಕಾಣಿಸ್ತಾ ಇತ್ತು. ಅವನು ನೋಡಕ್ಕೆ ತುಂಬಾ ವಿಚಿತ್ರವಾಗಿನೂ ಇದ್ದ. ನಿನ್ನ ನೋಡಿದ್ರೆ ಆ ದೆವ್ವ ಕೂಡ ಭಯ ಪಡುತ್ತೆ ಕಣೋ. ಆ ಎಲೆನ ತೆಗ್ದು ಬಿಸಾಕೋ. ಇಲ್ಲ, ಇದನ್ನ ನಾನು ಬಿಡೋದಿಲ್ಲ. ಇದು ನನ್ನ ಹರ್ಬಲ್. ಬೇಕಂದ್ರೆ ನೀವು ಹಾಕೊಳ್ಳಿ. ಇಲ್ಲ, ನನಗೆ ಎಲೆ ಬೇಡ, ನನಗೆ ಕಂಬಳಿ ಬೇಕು. ಬನ್ನುವಿನಿಂದ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ. ಪಾಪ ಅವನಿಗೆ ಅವನ ಹಲ್ಲೆಲ್ಲ ನಡುಗ್ತಾ ಇತ್ತು. ಬನ್ನು ಪಕ್ಕದ ಮನೆ ಕಾಂಪೌಂಡ್ ಒಳಗಡೆ ನೋಡ್ದ. ಅಲ್ಲಿ ಪಕ್ಕದ ಮನೆ ನಾಯಿ ಭೈರವ ಬನ್ನುನ ನೋಡಿ ತಕ್ಷಣ ಅವನ ಹತ್ತಿರ ನಡ್ಕೊಂಡ್ ಬಂತು. ಓ ಬೋಬೋ, ಏನು ಈ ಚಳಿಗೆ ನೀವೆಲ್ಲರೂ ಒಣಗಿ ಹೋಗ್ಬಿಟ್ಟಿದ್ದೀರಾ? ಹಾಗಂತ ಕೇಳ್ತು. ಅವಾಗ ಬನ್ನು ಭೈರವನನ್ನ ನೋಡಿ ಸಂತೋಷದಿಂದ, ಲೇ ಭೈರವ ಬಂದ. ಅವನ ಮೈ ತುಂಬ ಎಷ್ಟು ಕೂದ್ಲಿದೆ ಅಂತ ನೋಡಿದ್ರ? ನಡೆಯುವ ಈಟರಾಗೆ ಇದ್ದಾನೆ. ನನಗೆ ಒಂದು ಐಡಿಯಾ ಬಂದಿದೆ. ಬಾ ಭೈರವ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೀವಿ. ನೀವು ನನ್ನ ಆತ್ಮ ಮಿತ್ರನಲ್ವಾ? ಬನ್ನು ಹೋಗಿ ಭೈರವನನ್ನ ತಬ್ಬಿ ಹಿಡ್ಕೊಂಡ. ಅವನು ತುಂಬಾನೇ ಬಿಸಿಯಾಗಿದ್ದ. ಹಬ್ಬ ಎಷ್ಟೊಂದು ಬಿಸಿಯಾಗಿದೆ, ಸ್ವರ್ಗ. ಬುಜ್ಜಿ, ಚಿನ್ನು, ಬಂಡ್ರು, ಭೈರವ ನಮ್ನ ಕಾಪಾಡಕ್ಕೆ ಬಂದಿದ್ದಾನೆ. ಇವನ್ನ ತಬ್ಬಿಕೊಂಡ್ರೆ ಬಿಸಿಯಾಗಿದೆ. ಏನು, ನಾಯಿನ ತಪ್ಕೋಬೇಕಾ? ಇಲ್ಲ, ನಾನ್ ಬರಲ್ಲ. ಆ ನಾಯಿ ಸ್ನಾನ ಮಾಡಿ ಎಷ್ಟು ದಿನ ಆಯ್ತು. ಚಳಿಯಲ್ಲಿ ಸಾಯೋದಕ್ಕಿಂತ ಬದಲಾಗಿ ನಾಯಿ ವಾಸನೆ ಎಷ್ಟೋ ಮೇಲು. ಬಂಡ್ರು. ಬುಜ್ಜಿ ಭೈರವನ ಹಿಂದೆ ಹೋಗಿ ಕೂತ್ಕೊಂಡ್ಲು. ಪಾಪ ಭೈರವ ಮಾತ್ರ ಅಲ್ಲೇ ನೆಲದಲ್ಲಿ ಕೂತ್ಕೊಂಡಿದ್ದ. ಚಿನ್ನು ಮಾತ್ರ ಆ ಎಲೆ ಮಾಸ್ಕ್ನ ಹಾಕೊಂಡು ಭೈರವನಿಂದ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡಿದ್ದ. ಅವಾಗ ಭೈರವ ಅವನ ಮನ್ಸಲ್ಲಿ, ಇವರೆಲ್ಲ ಬಂದು ಚಳಿಗೆ ನನ್ನ ತಪ್ಕೋತಾ ಇದ್ದಾರೆ. ಪರವಾಗಿಲ್ಲ, ಪಾಪ ಚಳಿ ಅಲ್ವಾ. ರಾತ್ರಿ 1 ಗಂಟೆ ಆಯ್ತು. ಹಸಿವು, ಊಟನೂ ಇಲ್ಲ, ನಿದ್ರೇನೂ ಮಾಡಕ್ಕಾಗ್ತಾ ಇಲ್ಲ. ಪಾಪ ಬನ್ನುಗೆ ನಿದ್ರೆ ಬರ್ತಾ ಇತ್ತು. ಆದ್ರೆ ಅವನಿಂದ ನಿದ್ರೆ ಮಾಡಕ್ಕಾಗ್ತಾನೆ ಇಲ್ಲ. ಅವನು ಕಣ್ಮುಚ್ಕೊಂಡು, ಅಲ್ಲಿ ಆಕಾಶದಲ್ಲಿ ಎಷ್ಟು ದೊಡ್ಡ ಇಡ್ಲಿ, ಸುತ್ತಲೂ ಚಟ್ನಿ, ಅದೆಲ್ಲ ನನ್ನ ಬಾಯಿಗೆ ಬರ್ತಾ ಇದೆ. ಹಾಗಂತ ಗಾಳಿನ ಕಚ್ದ. ಲೇ ಬನ್ನು, ಅದು ಚಂದ್ರ ಕಣೋ, ಇಡ್ಲಿ ಎಲ್ಲ, ಮಲ್ಕೊಳ್ಳೋ. ಆ ರಾತ್ರಿ ಅವ್ರು ಮಾಡೋದನ್ನೆಲ್ಲ ನೋಡಿ ಆಕಾಶದಲ್ಲಿರೋ ನಕ್ಷತ್ರಗಳು ಎಲ್ಲಾನು ನಗಾಡ್ತಾ ಇತ್ತು. ಪಾಪ ಎಲ್ರೂ ತುಂಬಾನೇ ಕಷ್ಟಪಡ್ತಾ ಇದ್ರು. ಹಸಿವು ಒಂದ್ ಕಡೆ, ಚಳಿ ಒಂದ್ ಕಡೆ. ಆ ದಿನ ರಾತ್ರಿ ಹಾಗೇನೆ ಮುಗೀತು. ಬೆಳಿಗ್ಗೆ 6 ಗಂಟೆ. ಸೂರ್ಯ ಇನ್ನೂ ಬರ್ಲೇ ಇಲ್ಲ. ಆದ್ರೆ ಮೆಲ್ಲೆ ಬೆಳಕು ಬಂತು. ಮನೆ ಮುಂದ್ಗಡೆ ಆಟೋನು ಬಂದು ನಿಂತ್ಕೊಂಡಿತ್ತು. ಬಾ, ನಾವು ಬಂದಾಯ್ತು. ಮಕ್ಕಳು ಇನ್ನೂ ಮಲ್ಕೊಂಡೇ ಇರ್ತಾರೆ, ನಾವು ಹೋಗಿ ಎಬ್ಬಿಸೋಣ. ಹಾಗೆ ಎಲ್ರೂ ಒಳಗಡೆ ಬಂದ್ರು. ಒಳಗಡೆ ಬಂದ ದೃಶ್ಯವನ್ನು ನೋಡಿ ಅವರು ಆಶ್ಚರ್ಯಪಟ್ರು. ಪಕ್ಕದ ಮನೆ ನಾಯಿ ಮಧ್ಯದಲ್ಲಿ ಮಲ್ಕೊಂಡಿತ್ತು. ಅದರ ಸುತ್ತಮುತ್ತ ಬನ್ನು ಹಾಗೂ ಬುಜ್ಜಿ ಇಬ್ರು ಕೂಡ ಮಲ್ಕೊಂಡಿದ್ರು. ಸ್ವಲ್ಪ ಪಕ್ಕದಲ್ಲಿ ಚಿನ್ನು ಮುಖದಲ್ಲಿ ಒಂದು ಎಲೆ ಮಾಸ್ಕ್ನ ಹಾಕೊಂಡು ನೋಡಕ್ಕೆ ಒಂದು ದೆವ್ವದ ತರಾನೇ ಕಾಣಿಸ್ತಾ ಇದ್ದ. ತಾಯಿಯಂದ್ರಿಗೆ ಅದನ್ನ ನೋಡಿ ಏನೂ ಅರ್ಥ ಆಗ್ಲಿಲ್ಲ. ಅಯ್ಯೋ ದೇವ್ರೆ, ಏನಾಯ್ತು ನಿಮಗೆ? ಹೊರಗಡೆ ಮಲ್ಕೊಂಡಿದ್ದೀರಾ? ನಾಯಿ ಜೊತೆ ಮಲ್ಕೊಂಡಿದ್ದೀರಾ? ಆವಾಗ ಚಿಚ್ಚು ಚಿನ್ನನ ನೋಡಿ, ಅಯ್ಯಯ್ಯೋ, ಯಾರದು? ಏಲಿಯನ? ನನ್ ಮಗ ಎಲ್ಲಿ? ಆವಾಗ ಚಿನ್ನು ಅವನ ಮುಖದಲ್ಲಿದ್ದ ಎಲೆನ ತೆಗೆದು, ಅಮ್ಮ, ನಾನೇ ಚಿನ್ನು. ಇದು ನನ್ನ ಬ್ಯೂಟಿ ಮಾಸ್ಕು. ಎಲ್ರು ಬಂದ್ರು ಅಂತ ಹೇಳಿ ಭೈರವ ಅಲ್ಲಿಂದ ಹೋದ. ಏನಾಯ್ತು ಬುಜ್ಜಿ? ಬಾಗ್ಲೇಕೆ ಹಾಕಿದೀರಾ? ಕೀ ಇಲ್ವಾ? ಬನ್ನು ಅಳುತ್ತಾ, ಅಮ್ಮ, ರಾತ್ರಿ ಗಾಳಿಗೆ ಬಾಗ್ಲು ಹಾಕೊಳ್ತಮ್ಮ. ಕೀ ಕೂಡ ಮನೆ ಒಳಗೇನೆ ಆಗೋಯ್ತು. ಆ ಭೈರವ ಮಾತ್ರ ಇಲ್ಲದಿದ್ರೆ ನಾವೆಲ್ಲ ಕರಗಿ ಐಸ್ ಕ್ರೀಮ್ ಆಗ್ತಾ ಇದ್ದೋ. ತುಂಬಾನೇ ಕಷ್ಟಪಟ್ಟಿದೀವಿ. ಏನು? ಕೀ ಮನೆ ಒಳಗಿದ್ಯಾ? ಇವಾಗ ಮನೆನ ಹೇಗೆ ಓಪನ್ ಮಾಡೋದು? ಕಿಟಕಿನ ಹೊಡೆದಾಕ್ಬೇಕಷ್ಟೇ. ಚೋಟು ಒಂದು ಕಲ್ ತಗೊಂಡು ಕಿಟಕಿ ಗ್ಲಾಸ್ ಅನ್ನ ಹೊಡಿಯಕ್ಕೆ ಹೋದ್ಲು. ಅಮ್ಮ ಇರಮ್ಮ, ನನಗೆ ಚಳಿ ಜಾಸ್ತಿ ಆಗ್ತಾ ಇದೆ. ನನ್ ಜೋಬಲ್ಲಿ ಕರ್ಚಿಪ್ ಇದೆ, ಆ ಕರ್ಚಿಪ್ನ ತಗೋತೀನಿ. ಹಾಗೆ ಬನ್ನು ಅವನ ಜೇಬಿಗೆ ಕೈ ಹಾಕಿ ಕರ್ಚಿಪ್ ತೆಗ್ದ. ಕರ್ಚಿಪ್ ಜೊತೆ ಏನೋ ಒಂದು ಕೆಳಗಡೆ ಬಂದು ಬಿತ್ತು. ಅದು ಮನೆ ಕೀ. ಎಲ್ರು ಬನ್ನುನ ನೋಡಿದ್ರು. ಬನ್ನು ಅಮಾಯಕನಾಗಿ ನೋಡ್ತಾ ಇದ್ದ. ಓ,
ಈ ಕೀ ನನ್ ಜೋಬಲ್ಲೇ ಇತ್ತಾ? ಓ, ನಿನ್ನೆ ಸಂಜೆ ಸಮೋಸ ತಗೊಂಬರ್ಲಿಕ್ಕೆ ಹೋದಾಗ ಹಣ ತಗೊಳ್ಳುವಾಗ ಕೀ ಕೂಡ ತೆಗ್ದು ಜೋಬೊಳಗೆ ಹಾಕೊಂಡಿದ್ದೀನಿ. ಅಯ್ಯೋ, ಮರ್ತೇ ಹೋಯ್ತು. ಚೋಟು ಕಲ್ಲನ್ನ ಕೆಳಗಡೆ ಹಾಕಿ ಬನ್ನನ ನೋಡಿ ಕೋಪದಿಂದ, ಅಯ್ಯೋ, ಹಾಳಾದವನೇ, ಕೀನ ಜೋಬೊಳಗೆನೆ ಇಟ್ಕೊಂಡು ರಾತ್ರಿ ಇಡೀ ಆ ನಾಯಿನ ತಪ್ಕೊಂಡು ಮಲ್ಕೊಂಡಿದ್ದ. ನಿನ್ನ ಇದಕ್ಕೋಸ್ಕರ ನನ್ ಮಗ ಮುಖಕ್ಕೆ ಎಲೆನ ಹಚ್ಕೊಂಡ್ ಮಲ್ಕೊಂಡಿದ್ದಾನೆ. ಟೆನ್ಷನ್ ಮಾಡ್ಬಿಟ್ಟೆ ಕಣೋ. ನೀನು ಗಿಳಿ ಎಲ್ಲ ಕಣೋ, ನಿನ್ನ ಮರುವಿನಿಂದ ಇವತ್ ನಮ್ ಪ್ರಾಣನೇ ಹೋಗ್ತಾ ಇತ್ತು. ಬನ್ನು ಅಲ್ಲಿಂದ ಓಡ್ ಹೋದ. ಸಾರಿ ಮಮ್ಮಿ, ಸಮೋಸ ತಿಂದು ಕೀನ ಕೂಡ ಮರ್ತೋಗಿದ್ದೀನಿ. ಇದ್ರ ಮೂಲಕ ನಾವೊಂದು ತಿಳಿಬೇಕಂದ್ರೆ ಮನುಷ್ಯರಿಗಿಂತ ನಾಯಿಗಳು ತುಂಬಾ ಬೆಚ್ಚಗೆ ಇರುತ್ತೆ. ಎಲ್ರೂ ಆ ಕೀ ತಗೊಂಡು ಡೋರ್ ಓಪನ್ ಮಾಡಿ ಮನೆಯೊಳಗಡೆ ಹೋದ್ರು. ಆ ದಿನ ರಾತ್ರಿ ಪಾಪ ಚಿಕ್ಕ ಮಕ್ಕಳು ಕಷ್ಟಪಟ್ರು. ಆದ್ರೆ ಅವರು ಫ್ಯೂಚರ್ ಅಲ್ಲಿ ಹೇಳಿ ಹೇಳಿ ನಗಾಡುವ ಒಂದು ರಾತ್ರಿಯಾಗಿ ಆ ರಾತ್ರಿ ಉಳಿದೋಯ್ತು. ಆದ್ರೆ ಬನ್ನೋನ ಅಷ್ಟ್ ಬೇಗ ಯಾರು ಕ್ಷಮಿಸ್ಲೇ ಇಲ್ಲ. ಆ ದಿನ ಎಲ್ರೂ ಸೇರಿ ಒಂದು ಗತಿ ತೋರಿಸ್ಬಿಟ್ರು. ಇಷ್ಟವಿಲ್ಲದ ಸಾರು ಮಾಡಿದ ತಾಯಿ. ಸಂಜೆ 4 ಗಂಟೆ ಸಮಯ. ಸ್ಕೂಲ್ ಬೆಲ್ ಹೊಡಿತು, ಟಂಗ್ ಟಂಗ್ ಅಂತ. ಅಷ್ಟೇ, ಬುಜ್ಜಿ, ಬನ್ನು, ಚಿನ್ನು 3 ಜನನು ಸ್ಕೂಲಿಂದ ಹೊರಗಡೆ ಬರ್ತಾ ಇದ್ರು. ಆವಾಗ ಬನ್ನು ಅವನ್ ಹೊಟ್ಟೆಯಲ್ಲಿ ಕೈ ಇಟ್ಕೊಂಡು, ಅಬ್ಬಾ, ಇವತ್ತು ಎಷ್ಟೊತ್ತಿಗೆ ಸ್ಕೂಲ್ ಮುಗಿಯುತ್ತೆ ಅಂತ ನನ್ನ ಹೊಟ್ಟೆಯಲ್ಲಿ ಹಸಿವಲ್ಲಿ ಹುಳಗಳು ಓಡಾಡ್ತಿತ್ತು. ನಾನು ಕೂಡ ವಾಚ್ ನೋಡ್ತಾ ಇದ್ದೆ. ನಿನಗೆ ಯಾವಾಗ್ಲೂ ಹಸಿವಾಗಲ್ಲ, ಯಾವಾಗ ನೋಡಿದ್ರು ಟಿಫಿನೇ ನೋಡ್ತಾ ಇರ್ತೀಯ. ಪ್ರೇಯರಲ್ಲೇ ನೋಡ್ತಾ ಇದ್ದೆ ಅಲ್ವಾ, ಇವತ್ತು ನಿಮ್ಮಮ್ಮ ಏನ್ ಮಾಡ್ಕೊಟ್ಟಿದ್ದಾರೆ? ಇವತ್ತು ನಮ್ಮಮ್ಮ ಆಲೂಗಡ್ಡೆ ಬೋಂಡಾನು ಟೊಮೆಟೊ ಚಟ್ನಿ ಇಡ್ತೀನಿ ಅಂತ ಹೇಳಿದ್ರು. ಆಹಾ, ಅದನ್ನ ಆಲೋಚನೆ ಮಾಡಿದ್ರೇನೆ ನನ್ನ ಬಾಯಲ್ಲಿ ನಯಗ್ರಾ ಫಾಲ್ಸೇ ಬರ್ತಾ ಇದೆ. ಆವಾಗ ಬುಜ್ಜಿ ಅದನ್ ಕೇಳಿ, ನನಗೆ ಗೊತ್ತಿರುವ ಹಾಗೆ ಇವತ್ ನಮ್ಮಮ್ಮ ನನಗೆ ಚಿಕನ್ ಫ್ರೈ ಮಾಡಿ ಹಾಕಿರ್ತಾರೆ. ಇನ್ನು ಚಿಕನ್ ಇವತ್ತು ಸಂಡೇ ಅಲ್ವಲ್ಲ, ಯಾಕೆ ಸ್ಪೆಷಲ್ಲು? ಅದು ನಾನು ನಿನ್ನೆ ನಮ್ಮ ಅಮ್ಮನ ಜೊತೆ ಜಗಳ ಮಾಡಿದೆ. ಯಾವಾಗ ನೋಡಿದ್ರು ಬೇಳೆ ಸಾಂಬಾರೇ ಮಾಡ್ತೀಯ, ನನಗೆ ಚಿಕನ್ ಪಕೋಡ ಬೇಕು ಅಂತ. ಅದಕ್ಕೆ ನಮ್ಮಮ್ಮ ಇವತ್ತು ನನಗೋಸ್ಕರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮ ನನಗೆ ಕೊಟ್ಟ ಮಾತನ್ನ ತಪ್ಪಲ್ಲ ಉಳಿಸ್ಕೊತಾರೆ. ಇವತ್ತು ನನ್ನ ಮನೆಗೆ ಹೋದಂಗೆ ಚಿಕನ್ ವಾಸನೆ ಬರ್ತಾ ಇರ್ತದೆ. ಆ ಲೆಗ್ ಪೀಸ್ ನಂದು. ಏ ಬುಜ್ಜಿ, ನೀನು ಲಕ್ಕಿ ಕಣೆ. ನನಗೂ ಕೂಡ ನಾಳೆ ಒಂದು ಲೆಗ್ ಪೀಸ್ ತರ್ತೀಯಾ ಪ್ಲೀಸ್ ಕಣೆ? ನಿನಗೆ ಲೆಗ್ಗೂ ಇಲ್ಲ, ಗಿಗ್ಗೂ ಇಲ್ಲ. ನನಗ್ ಬೇಕಲ್ವಾ, ನಾನ್ ತಿನ್ಬೇಕಲ್ವಾ? ಸರಿ, ಟೈಮ್ ಆಯ್ತು, ನಾನು ಹೊರಡ್ತೀನಿ. ನಾವು ಕೂಡ ಹೊರಡ್ತೀವಿ. ನಮ್ಮಮ್ಮ ಯಾವ ಹುಲ್ಲಾಗ್ತಾರೋ ಏನೋ. 3 ಜನನು ಅವ್ರವ್ರ ಮನೆಗೆ ಹೋದ್ರು. ಬುಜ್ಜಿ ಗುಬ್ಬಚ್ಚಿ ಅಂತೂ ಚಿಕನ್ ಸಾರು ಕನಸ್ಕಂಡ್ಕೊಂಡೆ ಅಲ್ಲಿಂದ ಮನೆಗೆ ಹೋದ್ಲು. ಮನೆ ಗೇಟನ್ನ ಓಪನ್ ಮಾಡ್ಕೊಂಡು ಮನೆಯೊಳಗಡೆ ಹೋದಾಗ ಅಡ್ಗೆ ಮನೆಯಿಂದ ಏನೋ ಬೇಯಿಸುವ ಶಬ್ದ ಬಂತು. ಆವಾಗ ಬುಜ್ಜಿ ಅವಳ ಬ್ಯಾಗನ್ನ ಸೋಫಾದಲ್ಲಿ ಬಿಸಾಕಿ ತುಂಬಾ ಜೋರಾಗಿ, ಅಮ್ಮ, ಹಸಿವಾಗ್ತಾ ಇದೆ, ಊಟ ಕೊಡಿ, ಊಟ ಕೊಡಿ. ಇವತ್ತು ನಮ್ಮ ಮ್ಯಾಥ್ಸ್ ಟೀಚರ್ ನನ್ನ ಮೂಳೆನ ತಿನ್ಬಿಟ್ರು. ನನಗೆ ತುಂಬಾ ಹಸಿವಾಗ್ತಿದೆ, ಊಟ ಕೊಡಿ ಮಾ. ಆವಾಗ ಟುನಿ ಅಡಿಗೆ ಮನೆಯಿಂದ, ಬಂದ ಮಗಳೇ, ಕೈಕಾಲ್ ಮುಖ ತೊಳ್ಕೊಂಬಾ, ಬಿಸಿ ಬಿಸಿ ಬಡಿಸ್ತೀನಿ. ಬುಜ್ಜಿ ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ಹೋದ್ಲು. ವಾಸನೆ ಅದ್ಭುತವಾಗಿದೆ. ಫ್ರೈ ಮಾಡಿದ್ರ, ಸಾರ್ ಮಾಡಿದ್ರ? ಫ್ರೈಯೇ. ಮೊದ್ಲು ನಿನ್ ಮನೆಯೊಳಗೆ ಬಾ. ಬುಜ್ಜಿ ಅವಳ ಮನ್ಸಲ್ಲಿ, ಹಬ್ಬ, ಫ್ರೈ ಮಾಡಿದಾರಂತೆ. ಬನ್ನು ಹೊಟ್ಟೆ ಕಿಚ್ಚಲ್ಲಿ ಸಾಯ್ತಾನೆ. ಇವತ್ ನಂಗ ಹಬ್ಬನೇ. ಬುಜ್ಜಿ ಗುಬ್ಬಚ್ಚಿ ಮುಖ ತೊಳ್ಕೊಂಡು ಟೇಬಲ್ ಅಲ್ಲಿ ಕೂತು ತಟ್ಟೆನ ಮುಂದೆ ಇಟ್ಕೊಂಡ್ಲು. ಆವಾಗ ಟುನಿ ಅಡಿಗೆ ಮನೆಯಿಂದ ಒಂದು ಪಾತ್ರೆನ ತಗೊಂಡ್ ಬಂದ್ಲು. ಆವಾಗ ಬುಜ್ಜಿಯ ದೃಷ್ಟಿ ಆ ಪಾತ್ರೆ ಮೇಲೇನೆ ಇತ್ತು. ಬಾ ಬುಜ್ಜಿ, ಕೂತ್ಕೋ. ಬಿಸಿ ಬಿಸಿ ಅನ್ನ, ಹಾಗೇನೆ ತುಪ್ಪ, ನೀನ್ ಕೇಳಿದ ಸ್ಪೆಷಲ್ಲು. ಬುಜ್ಜಿ ಉತ್ಸಾಹದಿಂದ ನೋಡ್ತಾ ಇದ್ಲು. ಆವಾಗ ಟುನಿ ಗುಬ್ಬಚ್ಚಿ ಆ ಪಾತ್ರೆ ಮುಚ್ಚಳನ ತೆರೆದ್ಲು. ಆದ್ರೆ ಬುಜ್ಜಿ ಅಂದ್ಕೊಂಡ ಹಾಗೆ ಅದ್ರಲ್ಲಿ ಇದ್ದಿದ್ದು ಚಿಕನ್ ಫ್ರೈ ಅಲ್ಲ. ಅದಕ್ಕೆ ಬದಲಾಗಿ ಕೆಂಪಾಗಿ ಹಸಿರು ಬಣ್ಣದಲ್ಲಿ ಏನೋ ತರಕಾರಿ ಇತ್ತು. ಅದನ್ನ ನೋಡಿದ ಬುಜ್ಜಿ ಅವಳ ತಾಯಿಯ ಹತ್ತಿರ, ಅಮ್ಮ, ಇದೇನಮ್ಮ ಚಿಕನ್ ಸೀದೋಯ್ತಾ? ಯಾಕೆ? ಇದೇನು ಅಜ್ಜಿ ಚಿಕನ್? ಆವಾಗ ಟುನಿ ಆ ಸಾರಾಕಿ, ಚಿಚ್ಚು, ಇದು ಚಿಕನ್ ಅಲ್ಲ, ಹಾಗಲ್ಕಾಯಿ ಬೆಲ್ಲ ಹಾಕಿ ಮಾಡಿದೀನಿ. ಹೊಟ್ಟೆಯಲ್ಲಿರುವ ಹುಳಗಳೆಲ್ಲ ಸತ್ತೋಗುತ್ತೆ. ಇದನ್ನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಬುಜ್ಜಿಗೆ ಅದನ್ನ ತಡ್ಕೊಳಕ್ಕಾಗ್ಲೇ ಇಲ್ಲ. ಅವಳು ಇದ್ದಕ್ಕಿದ್ದಂತೆ ಪಾತಾಳದೊಳಗಡೆ ಬಿದ್ದ ಹಾಗೆ ಅವಳಿಗಿತ್ತು. ಆವಾಗ ಬುಜ್ಜಿ ಆ ತಟ್ಟೆನ ಸ್ವಲ್ಪ ದೂರ ಇಟ್ಟು ಅವಳ ತಾಯಿ ಹತ್ತಿರ ಕೋಪದಿಂದ, ಏನು ಇದು ಹಾಗಲ್ಕಾಯ? ನೀನ್ ನನ್ ಜೊತೆ ಆಟ ಆಡ್ತಿದೀಯಮ್ಮ. ನಿನ್ನೆ ತಾನೇ ನನಗೆ ಇವತ್ತು ನೀವು ಚಿಕನ್ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ರಿ. ನಾನು ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಕೂಡ ಹೆಮ್ಮೆಯಿಂದ ಹೇಳ್ಕೊಂಡೆ. ಇವಾಗ ಈ ಕೈನ ನನಗ್ ಕೊಡ್ತೀಯಾ?
ಬುಜ್ಜಿ, ನೀನು ಚಿಕನ್ ಕೇಳ್ದೆ ಅಂತ ತಗೊಂಬರ್ಲಿಕ್ಕೆ ನಾನು ಟೌನಿಗೆ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಚಿಕನ್ ಅಂಗಡಿ ಎಲ್ಲ ಮುಚ್ಚಿತ್ತು. ಮೊನ್ನೆ ನಿಂಗೆ ಹೊಟ್ಟೆ ನೋವು ಬೇರೆ ಬಂತಲ್ವಾ? ಡಾಕ್ಟ್ರು ಕೂಡ ಹೇಳಿದ್ರಲ್ವಾ, ಕೈ ವಸ್ತು ತಿಂದ್ರೆ ಹೊಟ್ಟೆಯಲ್ಲಿ ಹುಳ ಎಲ್ಲ ಸತ್ತೋಗುತ್ತೆ ಅಂತ. ಇದು ಕೈ ಇರಲ್ಲ, ಸಿಹಿಯಾಗಿರುತ್ತೆ, ತಿನ್ನು. ಆವಾಗ ಬುಜ್ಜಿ ಅಳುತ್ತಾ, ನನಗೆ ಬೇಡ, ನಿನ್ ಬೆಲ್ಲ ಹಾಕು, ಸಕ್ಕರೆ ಹಾಕು, ಜೇನ್ ಹಾಕು. ಅದು ಹಾಗಲಕಾಯಿ ತಾನೆ, ಅದು ಕೈಯಾಗಿಯೇ ಇರೋದು. ನಿನಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ನನಗಿದು ಬೇಡ, ನಾನು ತಿನ್ನಲ್ಲ, ನೀನೇ ತಿನ್ನು. ಏನ್ ಬುಜ್ಜಿ ಹಾಗೆ ಮಾತಾಡ್ತಿದೀಯಾ? ನಿನ್ ಮೇಲೆ ನನಗೆ ಪ್ರೀತಿ ಇಲ್ವಾ? ನಿನಗೋಸ್ಕರ ತಾನೇ ಕಷ್ಟಪಟ್ಟು ಮಾಡಿದ್ದು. ನಿಮಗೆ ನನ್ ಮೇಲೆ ಸ್ವಲ್ಪ ಕೂಡ ಪ್ರೀತಿ ಇಲ್ಲ. ಪಕ್ಕದ ಮನೆ ಚಿಚ್ಚು ಆಂಟಿ ನೋಡ್ದ, ಅವರ ಮಗನಿಗೋಸ್ಕರ ಬಜ್ಜಿ ಎಲ್ಲ ಮಾಡ್ಕೊಡ್ತಿದ್ದಾರೆ. ಹಾಗೇನೆ ಅನ್ನೋದು ಅಮ್ಮ ಕೂಡ ಸ್ವೀಟ್ ಎಲ್ಲ ಮಾಡ್ಕೊಡ್ತಿದ್ದಾರಂತೆ. ಆದ್ರೆ ನೀನು ನನಗೋಸ್ಕರ ಏನ್ ಮಾಡ್ತೀಯ? ನಾನ್ ನಿನ್ ಮಗಳಲ್ವಾ? ಅಥವಾ ನನ್ನ ದತ್ತಿಗೆ ಎಲ್ಲಿಂದಾದ್ರೂ ಎತ್ಕೊಂಡ್ಬಂದ? ಬುಜ್ಜಿ ಹೇಳಿದ ಆ ಮಾತಿಗೆ ಟುನಿಯ ಕಣ್ಣಿಂದ ಕಣ್ಣೀರು ಬಂತು. ಬುಜ್ಜಿ, ಅಮ್ಮ ಅಂತ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಲ್ವಾ? ನೋಡ್ಕೊಂಡು ಮಾತಾಡು. ಆ ಬನ್ನುಗೆ ಅವ್ರ ತಾಯಿ ಬಜ್ಜಿ ಮಾಡ್ಕೊಟ್ರೆ ಬನ್ನು ಹೇಗಿದ್ದಾನೆ? ಆರೋಗ್ಯವಾಗಿದ್ದಾನ? ಇಲ್ಲ ಅಲ್ವಾ? ದಪ್ಪಕ್ಕೆ ಇದ್ದಾನೆ. ಸ್ವಲ್ಪ ದೂರ ನಡೆದ್ರೂ ಅವನಿಗೆ ಸುಸ್ತಾಗುತ್ತೆ. ನಾನ್ ನೀನ್ ಚೆನ್ನಾಗಿರ್ಬೇಕು ಅಂತ ಮಾಡ್ಕೊಟ್ರೆ, ನಾನು ಕೂಡ ಎಲ್ಲ ತಿಂದು ಬನ್ನು ರೀತಿ ಆದ್ರೂ ಕೂಡ ಪರವಾಗಿಲ್ಲ, ನಾನು ಆರೋಗ್ಯವಾಗಿಯೇ ಇರ್ತೀನಿ. ನಾನು ಇದನ್ನೆಲ್ಲ ತಿನ್ನೋದಿಲ್ಲ. ನನಗಿಷ್ಟವಾಗಿದ್ದು ಮಾಡಿ ಕೊಟ್ರೆ ಮಾತ್ರ ನಾನು ತಿನ್ನೋದು. ಇದನ್ನೆಲ್ಲ ಎತ್ಕೊಂಡೋಗಿ. ಬುಜ್ಜಿ ತುಂಬಾನೇ ಕೋಪದಿಂದ ತಟ್ಟೆನ ಇನ್ನೊಂದ್ ಕಡೆ ತಳ್ಳಿ ಅವಳು ಗೋಡೆನ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಸರಿ ಸರಿ ಆಯ್ತು, ಹಸಿವಾದಾಗ ಅದನ್ನೇ ನೀನೇ ತಿಂತೀಯ. ನಾನ್ ಬೇರೆ ಅಡಿಗೆ ಮಾಡೋದಿಲ್ಲ. ಟುನಿ ಕೋಪದಿಂದ ಅಡಿಗೆ ಮನೆಗೆ ಹೋದ್ಲು. ಆದ್ರೆ ಅವಳಿಗೂ ತುಂಬಾ ಬೇಜಾರಾಗ್ತಾನೆ ಇತ್ತು. ಪಾಪ, ಮಗಳು ಕೇಳಿದನ್ನ ಅವಳಿಗೋಸ್ಕರ ಮಾಡಿ ಕೊಡಕ್ಕಾಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಲು. ಟುನಿನು ಊಟ ಮಾಡದೆ ಹಾಗೇನೆ ಕೂತ್ಕೊಂಡಿದ್ಲು. ಅರ್ಧ ಗಂಟೆ ಸಮಯ ಆಯ್ತು. ಬುಜ್ಜಿ ಇನ್ನೂ ಅಳ್ತಾನೆ ಇದ್ಲು. ಟುನಿ ಸೈಲೆಂಟ್ ಆಗಿದ್ಲು. ಆವಾಗ್ಲೇ ಟುನಿಗು ಬಚ್ಚಿಯ ಮನೆಗೆ ಬನ್ನಗಿಳಿ ಬಂದ. ಮನೆ ಹತ್ರ ಬರುವಾಗ ಗಾಳಿಯಲ್ಲಿ ಬರ್ತಾ ಇದ್ದ ಪರಿಮಳನ ನೋಡಿ ಅವನು ಸಂತೋಷದಿಂದ, ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದೇನೋ ಎಣ್ಣೆಯಲ್ಲಿ ಹಾಕಿ ತೆಗಿತಾ ಇರೋದು. ನಿಜವಾಗ್ಲೂ ಇದೇನೋ ಪಕೋಡ ವಾಸನೆ ಅನ್ಸುತ್ತೆ. ಇವ್ರ ಮನೇಲಿ ಇವತ್ತು ಪಾರ್ಟಿ, ಅದಕ್ಕೇನೆ ಪಕೋಡ ಎಲ್ಲ ಮಾಡ್ತಾ ಇದ್ದಾರೆ. ಬನ್ನು ತಕ್ಷಣ ಬುಜ್ಜಿ ಮನೆಯೊಳಗಡೆ ಹೋದ. ಅಲ್ಲೋ ಆಂಟಿ, ಏಯ್ ಬುಜ್ಜಿ, ಹಾಯ್, ಗುಡ್ ಈವ್ನಿಂಗ್. ಯಾಕೆ ಎಲ್ಲರೂ ಒಂಥರ ಇದ್ದೀರಾ? ಏನಾಯ್ತು? ಯಾಕೆ ಅಳ್ತಾ ಇದ್ದೀಯಾ? ಆನಂದ ಕಣ್ಣೀರಾ? ಓ, ಚಿಕನ್ ನೋಡಿ ಎಮೋಷನಲ್ ಆಗಿದೀಯಾ? ಬುಜ್ಜಿ ಏನೇ ಉತ್ತರ ಕೊಡ್ಲೇ ಇಲ್ಲ. ಅವಳು ಕೋಪದಿಂದ ಬನ್ನನ ಗುರಾಯಿಸಿದ್ಲು. ಬಾಬನ್ನು, ನಿನಗೂ ಕೂಡ ಆನಂದ ಬಾಷ್ಪ ಬರ್ಬೇಕಾ? ಅದೋ ಪ್ಲೇಟಲ್ಲಿ ಇದೆ ನೋಡು. ಬನ್ನು ಆ ಪ್ಲೇಟಲ್ಲಿ ಇರೋದನ್ನ ನೋಡಿ, ವಾವ್, ಏನಿದು ಕಪ್ಪಾಗಿದೆ? ಓಹೋ, ಪೆಪ್ಪರ್ ಚಿಕನ್. ತುನಿ ಆಂಟಿ, ನೀವು ಗ್ರೇಟ್. ನಂಗೋಸ್ಕರ ಕೊಟ್ಟಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್ ಆಂಟಿ. ಬುಜ್ಜಿ ಅಳೋದನ್ನ ನಿಲ್ಸಿ ಕೋಪದಿಂದ, ಹೌದು ಕಣೋ, ಪೆಪ್ಪರ್ ಚಿಕನ್ ನಿನ್ಗೋಸ್ಕರನೇ ಇಟ್ಟಿರೋದು. ನನ್ನದು ಕೂಡ ನೀನೇ ತಿನ್ನು, ತುಂಬಾ ರುಚಿಯಾಗಿರುತ್ತೆ, ತಗೊಳ್ಳೋ. ಅರೆ ಬುಜ್ಜಿ, ನನಗೋಸ್ಕರ ತ್ಯಾಗ ಮಾಡ್ತಾ ಇದ್ದೀಯಾ? ನೀನು ದೇವತೆ ಕಣೆ. ಆಂಟಿ, ಒಂದ್ ಸ್ಪೂನ್ ಕೊಡಿ, ನಾನು ರುಚಿ ನೋಡಿ ಹೇಳ್ತೀನಿ. ಆವಾಗ ಟುನಿ ನಗುತ್ತಾ, ಬೇಡ ಬನ್ನು, ಅದು ನಿಂಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ವಾ? ಫ್ರೈ ಅಂದ್ರೆ ನನಗೆ ಪ್ರಾಣ. ಹಾಗಂತ ಬುಜ್ಜಿನ ನೋಡಿ, ಅಪ್ಪ, ಬುಜ್ಜಿಗೆ ಹೊಟ್ಟೆ ತುಂಬಿದೆ, ಯಾಕೆ ವೇಸ್ಟ್ ಮಾಡ್ಬೇಕು? ಬನ್ನು ಬುಜ್ಜಿ ಹತ್ತಿರ ಇರುವ ತಟ್ಟೆನ ಅವನ್ ಪಕ್ಕ ಇಳ್ಕೊಂಡು ಅದ್ರಲ್ಲಿರುವ ಅನ್ನ ಸಾರು ಮಿಕ್ಸ್ ಮಾಡಿ ಒಂದು ತುತ್ತು ಬಾಯಲ್ಲಿ ಇಟ್ಕೊಂಡ. ಮೊದಲನೇ ತುತ್ತು ತಿಂದಾಗ ಅವನಿಗೆ ಏನೂ ಅನಿಸ್ಲೇ ಇಲ್ಲ, ನಗಡ್ತಾನೆ ಇದ್ದ. ಎರಡನೇ ತುತ್ತು ತಿಂದಾಗ ನಾಲಿಗೆಗೆ ಸ್ವಲ್ಪ ಕಹಿ ಗೊತ್ತಾಯ್ತು. ತಕ್ಷಣ ಮೂರನೇ ತುತ್ತು ತಿಂದ. ಅಷ್ಟೇ, ಈ ಸಲ ಕಹಿ ಅವನ್ ಗಂಟ್ಲು ತನಕ ಹೋಯ್ತು. ನಗಡ್ತಾ ಇದ್ದ ಬನ್ನುವಿನ ಮುಖದಲ್ಲಿ ಇವಾಗ ಏನೋ ಒಂದ್ ಗೊಂದಲ. ಪಾಪ, ಅವನ್ ಮುಖನೇ ಬಾಡಿ ಹೋಯ್ತು. ಬಾಯಲ್ಲಿರೋದನ್ನ ಉಗ್ಯಕ್ಕೂ ಕೂಡ ಆಗದೆ, ಏನಾಯ್ತು ಬನ್ನು, ಚೆನ್ನಾಗಿದೀಯಾ? ಆವಾಗ ಬನ್ನು ಪಾಪ ಜೋರಾಗಿ ಕಿಚ್ಚಾಡ್ಕೊಂಡು, ಅಯ್ಯೋ, ನಾನು ಸತ್ತೋದೆ. ಇದರ ರುಚಿ ಏನು ಹೀಗಿದೆ? ಆಂಟಿ, ಇದು ಚಿಕನ್ ಅಲ್ಲ, ಇದರ ರುಚಿ ಬೇರೆ ರೀತಿ ಇದೆ. ಇದರಲ್ಲಿ ಏನ್ ಹಾಕಿದೀರಾ ಆಂಟಿ? ಎಲ್ಲಾದ್ರೂ ಬೇವಿನ ಎಲೆ ಹಾಕ್ಬಿಟ್ರಾ? ಬನ್ನು ಹುಚ್ಚನ ತರ ಅಲ್ಲೇ ಕುಣಿತಾ ಇದ್ದ. ನೀರಿಗೋಸ್ಕರ ಹುಡುಕ್ತಾ ಇದ್ದ. ಅಯ್ಯೋ, ನೀರು ನೀರು, ವಾಟರ್ ಟ್ಯಾಂಕ್ ಎಲ್ಲಿದೆ? ನನ್ನ ಗಂಟ್ಲಲ್ಲಿ ಯಾರೋ ಮುಳ್ಳನ್ನು ಚುಚ್ಚಿದ್ದಾರೆ. ಬುಜ್ಜಿ, ನೀ ನನ್ಗೆ ಮೋಸ ಮಾಡಿದೀಯಾ. ಇದು ಪೆಪ್ಪರ್ ಚಿಕನ್ ಅಲ್ಲ, ಇದು ಪಾಯ್ಸನ್ ಚಿಕನ್. ಬುಜ್ಜಿ ಬನ್ನು ಆಡ್ತಾ ಇರುವ ಡ್ಯಾನ್ಸ್ ಅನ್ನ ನೋಡಿ ಕೋಪ ಎಲ್ಲಾನು ಬಿಟ್ಟು ಅವಳು ಜೋರಾಗಿ ನಗಾಡ್ತಾ ಇದ್ಲು. ಗೊತ್ತಾಯ್ತಾ? ಇದು ಪೆಪ್ಪರ್ ಚಿಕನ್ ಅಲ್ಲ, ಇದು ಹಾಗಲಕಾಯಿ ಚಿಕನ್. ನಾನ್ ತಿನ್ನೋದಿಲ್ಲ ಅಂತ ಇಟ್ಟಿದ್ದೆ, ನೀನೇ ಇಷ್ಟಪಟ್ಟು ತಿಂದೆ. ಟುನಿ ನಗುತ್ತಾ ನೀರ್ ತಗೊಂಡ್ ಬಂದು ಕೊಟ್ಲು. ಬನ್ನು, ತಗೋ ನೀರ್ ಕುಡಿ. ನಾನ್ ಹೇಳ್ದೆ ಅಲ್ವಾ ಅದು ಹಾಗಲಕಾಯಿ ಅಂತ, ನೀನೇ ಕೇಳಿಸ್ಕೊಂಡಿಲ್ಲ. ಪಾಪ ಬನ್ನುಗಿಳಿ ಟುನಿ ಕೊಟ್ಟ ಆ ನೀರನ್ನ ಕುಡಿದು ಆವಾಗ ಉಸಿರಾಡ್ದ.
ಆಗಲ್ಕಾಯಲ್ಲಿ ಯಾರಾದ್ರೂ ಸಾರ್ ಮಾಡ್ತಾರಾ? ಹಾಗೆ ಸಾರ್ ಮಾಡಿದ್ರು ಕೂಡ ಶತ್ರುಗಳ ಮೇಲೆ ಪ್ರಯೋಗ ಮಾಡ್ತಾರೆ. ನೀವೇನಂದ್ರೆ ನನ್ ಮೇಲೆ ಮಾಡಿದ್ದೀರಾ? ಅಯ್ಯೋ, ಅಮ್ಮ ಮಗಳು ಸೇರಿ ಪ್ಲಾನ್ ಮಾಡಿ ನನ್ನ ಸಾಯಿಸ್ಬೇಕು ಅಂತ ಇದ್ದೀರಾ? ಇನ್ನು ನನಗೆ ಜಿಲೇಬಿ ಟೇಸ್ಟ್ ಕೂಡ ಗೊತ್ತಾಗಲ್ಲ. ಬನ್ನು ಮಾಡ್ತಾ ಇದ್ದ ಓವರಾಕ್ಷನ ನೋಡಿ ತುನಿಗು ಬಚ್ಚಿ ಜೋರಾಗಿ ನಗಾಡ್ತಾ ಇದ್ಲು. ಬುಜ್ಜಿ ಕೂಡ ಅವಳ ಕೋಪನ ಮರೆತ್ಲು. ಸರಿ ಬನ್ನು, ನಿನ್ ಕಷ್ಟನ ನನಗೆ ನೋಡಕ್ಕಾಗ್ತಿಲ್ಲ. ತಗೋ ಈ ಬೆಲ್ಲ ತುಂಡು ತಿನ್ನು. ಹಾಗೆ ಬನ್ನುಗೆ ಬೆಲ್ಲ ಕೊಟ್ಟಾಗ ಬನ್ನು ಬೆಲ್ಲ ತಿಂದು, ಅಬ್ಬಾ, ಇವಾಗಷ್ಟೇ ಸ್ವಲ್ಪ ಪರವಾಗಿಲ್ಲ. ಏ ಬುಜ್ಜಿ, ನೀನು ಅದೃಷ್ಟಶಾಲಿ ಕಣೆ. ಇದನ್ನ ತಿನ್ನದೆ ತಪ್ಪಿಸ್ಕೊಂಡೆ ಅಲ್ವಾ? ಆದ್ರೆ ನಿನಗೆ ಹಸಿವಾಗಲ್ವಾ? ಏನೋ ಮಾಡೋದು ಬನ್ನು, ಆದ್ರೆ ಈ ಸಾರಲ್ಲಿ ನಾನು ಹೇಗೆ ಊಟ ಮಾಡೋದು? ತುನಿಗು ಬಚ್ಚಿ ಬುಜ್ಜಿ ಹತ್ತಿರ ಬಂದು, ಬುಜ್ಜಿ, ಸಾರಿ ಮಾ, ನಿನಗೆ ಇಷ್ಟ ಇಲ್ಲದಿದ್ರು ನಾನು ಅಡಿಗೆ ಮಾಡಿದೆ. ಆದ್ರೂ ನಿನ್ನ ಆರೋಗ್ಯಕ್ಕೋಸ್ಕರ ತಾನೇ ಮಾಡಿದ್ದು. ಮನೆಯಲ್ಲಿ ಬಿಸಿ ಬಿಸಿ ಅನ್ನ ಇದೆ, ತುಪ್ಪ ಇದೆ, ಉಪ್ಪಿನಕಾಯಿ ಕೂಡ ಇದೆ. ನಾವಿಬ್ರು ಸೇರ್ಕೊಂಡು ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡೋಣ. ಉಪ್ಪಿನಕಾಯಿ ಅಂತ ಹೇಳಿದ ತಕ್ಷಣ ಬುಜ್ಜಿ ಆಸೆಯಿಂದ, ನಿಜನಮ್ಮ? ತುಪ್ಪ ಉಪ್ಪಿನಕಾಯಿ ಎಲ್ಲ ಹಾಕ್ತೀರಾ? ಹಾಗಾದ್ರೆ ಈ ಆಗಲ್ಕಾಯಿ ಇದನ್ನ ನಾನ್ ತಿಂತೀನಿ. ನನ್ಗೆ ಆಗಲ್ಕಾಯಿ ಅಂದ್ರೆ ಇಷ್ಟ ಅಲ್ವಾ? ನೀನು ಉಪ್ಪಿನಕಾಯಲ್ಲಿ ತಿನ್ನು. ನಾಳೆ ನಿನ್ನ ಚಿಕನ್ ಮಾಡ್ಕೊಡ್ತೀನಿ, ಪ್ರಾಮಿಸ್. ಥ್ಯಾಂಕ್ ಯು ಮಮ್ಮಿ, ನಾನ್ ನಿಮ್ನ ಬೈದು ಬಿಟ್ಟೆ. ನೀವು ನನ್ನ ಬೆಸ್ಟ್ ಮಮ್ಮಿ. ಆಂಟಿ, ನನಗೂ ಕೂಡ ಊಟ ಕೊಡ್ತೀರಾ? ಈ ಆಗಲ್ಕಾಯಿ ತಿಂದು ನನ್ನ ಹೊಟ್ಟೆಯಲ್ಲಿರುವ ಹುಳಗಳೆಲ್ಲ ಸತ್ತೋಯ್ತು. ನಂಗೆ ಹಸಿವಾಗ್ತಾ ಇದೆ. ಉಪ್ಪಿನಕಾಯಲ್ಲಿ ನನಗೂ ಕೂಡ ಊಟ ಕೊಡಿ. ಇಬ್ರು ಕೂತ್ಕೊಳ್ಳಿ, ನಿಮ್ಮಿಬ್ರಿಗೂ ಊಟ ತರ್ತೀನಿ. ತುನಿಗು ಬಚ್ಚಿ ಅನ್ನದಲ್ಲಿ ಮೊಸರಾಕಿ ಆಮೇಲೆ ಉಪ್ಪಿನಕಾಯಿನ ಇಟ್ಟು ಒಂದು ತುತ್ತು ಬುಜ್ಜಿಗೂ ಇನ್ನೊಂದು ತುತ್ತು ಬನ್ನುಗೂ ಕೊಟ್ಲು. ಅವಾಗ ಇಬ್ರು ಕೂಡ ಅದನ್ನ ತಿಂದ್ ನೋಡಿ, ಆಹಾ, ಇದಲ್ವಾ ನಿಜವಾದ ರುಚಿ? ಆ ಆಗಲ್ಕಾಯಿ ವಿಷ ರುಚಿ ಅಂದ್ರೆ ಇದೆ. ಇದು ತಿನ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಆಂಟಿ, ನಮಗೆ ಊಟ ಹಾಕುವಾಗ ಕೂಡ ಕೈ ಆಗಲ್ಕಾಯಿ ಹತ್ರ ಹೋಗದ ಹಾಗೆ ನೋಡ್ಕೊಳ್ಳಿ ಆಂಟಿ. ನಾಳೆ ನೀನ್ ಬರ್ಬೇಡ, ಚಿಕನ್ ಎಲ್ಲ ನಂದು ಕಣೋ. ಅದೆಲ್ಲ ಆಗೋದಿಲ್ಲ. ಇವತ್ತು ವಿಷ ತಿಂದು ನಾನು ರುಚಿ ನೋಡಿದೀನಿ ಅಲ್ವಾ? ನಾಳೆ ಅಮೃತನ ಕೂಡ ನಾನು ರುಚಿ ನೋಡ್ತೀನಿ. ಅದ್ರಲ್ಲೂ ನಂಗೆ ಭಾಗ ಬೇಕು. ಮಕ್ಳಿಬ್ರು ನಗಾಡ್ತಾ ಇದ್ರು. ತುನಿ ಮಾತ್ರ ಮಕ್ಳಿಬ್ರು ತೃಪ್ತಿಯಿಂದ ತಿನ್ನೋದನ್ನ ನೋಡಿ ಸಂತೋಷ ಪಟ್ಲು. ತುನಿ ಮಾತ್ರ ಆ ಹಾಗಲ್ಕಾಯಿ ಸಾರ್ ಹಾಕೊಂಡೇ ಊಟ ಮಾಡಿದ್ಲು. ತಾಯಿ ಮಾಡೋ ಅಡಿಗೆಲಿ ಕೆಲವು ಸಮಯ ರುಚಿ ಇಲ್ದೇ ಇರ್ಬೋದು, ಆದ್ರೆ ತಾಯಿಯ ಪ್ರೀತಿ ಇಲ್ದೆ ಖಂಡಿತ ಇರಲ್ಲ. ಆ ವಿಷಯ ಬುಜ್ಜಿಗೆ ಅರ್ಥ ಆಯ್ತು. ಆದ್ರೆ ಬನ್ನಗಂತೂ ಹಾಗಲ್ಕಾಯಿ ಅಂದ್ರೇನೆ ತುಂಬಾ ಡೇಂಜರ್ ಅನ್ನೋ ವಿಷಯ ಮನಸ್ಸಿನಲ್ಲಿ ರಿಜಿಸ್ಟರ್ ಆಯ್ತು.